ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಚಿ ಮಾತಾಡ್ತಾ ಇರೋದು. ರಾಜಕೀಯ ರಾಜಕಾರಣದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಕುಟುಂಬದಲ್ಲಿ ಒಬ್ರು ಮುಖ್ಯಮಂತ್ರಿ ಆಗ್ತಾರೆ 2028ಕ್ಕೆ ಅನ್ನುವ ಸುಳಿವು ಸಿಗ್ತಾ ಇದೆ. ಪ್ರತಿ ಹೆಜ್ಜೆಯಲ್ಲೂ ಕೂಡ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ. ಹಾಗೆ ರಮೇಶ್ ಜಾರಕಿಹೊಳಿ ಅವರಿಗೆ ಸಾಥ್ ಕೊಟ್ಕೊಂಡು ಜಾರಕಿಹೊಳಿ ಕುಟುಂಬಕ್ಕೆ ಸಾಥ್ ಕೊಡೋದು ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರು. ಯಾಕೆ ಸಾಥ್ ಕೊಡ್ತಾರೆ, ಯಾಕೆ ಇವರಿಬ್ಬರ ಮಧ್ಯೆ ಅಷ್ಟು ಕಾಂಬಿನೇಷನ್ ಚೆನ್ನಾಗಿದೆ, ಯಾವ ಕಾರಣಕ್ಕೆ ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದೇ ತಕ್ಕಡಿಯಲ್ಲಿ ಕೂತ್ಕೊಳ್ತಾರೆ? ಸೊ ಇದಕ್ಕೆ ಸರಿಯಾದ ರಾಜಕಾರಣದ ವ್ಯವಸ್ಥೆ ಇದೆ, ಹೇಳ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ನೋಡಿ, BSY ಯಡಿಯೂರಪ್ಪನವರ ಮಗ BSY ವಿಜಯೇಂದ್ರ ಅಧ್ಯಕ್ಷ ಆಗ್ತಿದ್ದಂಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಭುಗಿಲೆದ್ದಿತ್ತು ರೆಬಲ್ಸ್ ಟೀಮ್ ಅಂತ. ಈ ರೆಬಲ್ಸ್ ಟೀಮ್ ನಲ್ಲಿ ನಡೆದಿತ್ತು ಭಾರಿ ದೊಡ್ಡ ಚರ್ಚೆ. ಆ ರೆಬಲ್ಸ್ ಟೀಮ್ ನಿಂದಾನೆ ಒಳ್ಳೆ ಬಾಂಧವ್ಯದಲ್ಲಿ ಬೆಳ್ಕೊಂಡ್ರು ಯತ್ನಾಳು ಹಾಗೆ ರಮೇಶ್ ಜಾರಕಿಹೊಳಿ. ಹೇಗಾದ್ರೂ ಮಾಡಿ ಅಧಿಕಾರ ಗಿಟ್ಟಿಸ್ಕೊಳ್ಬೇಕು ಅನ್ನುವಂತ ಕಾರಣಾಂತರಗಳಿಂದ ರಮೇಶ್ ಜಾರಕಿಹೊಳಿ ಬಸನಗೌಡ ಪಾಟೀಲ್ ಯತ್ನಾಳರು ಒಂದೇ ದಾರಿಯನ್ನ ಹಿಡಿದ್ರು. ಎಲ್ಲರಿಗೂ ಕೂಡ ಅಧಿಕಾರ ಬೇಕು ಅನ್ನುವಂಥ ಚರ್ಚೆಗೆ ಗ್ರಾಸ ಮಾಡಿಕೊಂಡ್ರು. ಒಂದು ಕಡೆ ರಮೇಶ್ ಜಾರಕಿಹೊಳಿ 2028ಕ್ಕೆ ಒಂದು ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಆಗಬೇಕು, ತಮ್ಮ ಸತೀಶ್ ಜಾರಕಿಹೊಳಿ. ಇದು ರಮೇಶ್ ಜಾರಕಿಹೊಳಿ ಅವರ ಗುರಿ. ಇನ್ ಕೇಸ್ ಆಗದೇ ಇದ್ರೆ, ಕಾಂಗ್ರೆಸ್ ಗೆಲ್ಲದೆ ಇದ್ರೆ ಯತ್ನಾಳ್ ಅವರು ಮುಖ್ಯಮಂತ್ರಿ ಆಗಬೇಕು ಬಿಜೆಪಿಯಿಂದ. ಈ ಲೆಕ್ಕಾಚಾರವನ್ನ ರಮೇಶ್ ಜಾರಕಿಹೊಳಿ ಗಟ್ಟಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಲೆಕ್ಕಾಚಾರ ಹೇಗೆ ಮೂವ್ ಆಗತ್ತೆ ಅಂದ್ರೆ ಹೇಗೆ ಮುಂದುವರಿಯುತ್ತೆ ಅನ್ನೋದು ಮುಖ್ಯ ತಾನೆ. ಈ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ರಂತೂ ನಾನು ಹೊಸ ಪಕ್ಷ ಕಟ್ತೀನಿ, ಇಲ್ಲ ಅಂತಂದ್ರೆ JCB ಪಾರ್ಟಿ ನಾನು ಬರ್ತೀನಿ, ಇಲ್ಲ ಬಿಜೆಪಿಗೆ ಬಂದ್ರೆ ನಾನು ಗೆಲ್ಲೋದು, ನಾನು ಬಿಜೆಪಿಯಿಂದ ಆದ್ರೂ ಆಗಬಹುದು, ಒಟ್ಟಿನಲ್ಲಿ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಗುರಿಯನ್ನ ಕಟ್ಕೊಂಡಿದ್ದಾರೆ. ಇವರು ಇಬ್ಬರ ಮಧ್ಯೆ, ಒಂದು ಯತ್ನಾಳ್ ಅವರ ಮಧ್ಯೆ ಮತ್ತು ರಮೇಶ್ ಜಾರಕಿಹೊಳಿ ಅವರ ಮಧ್ಯೆ ಒಳ್ಳೆ ಕಾಂಬಿನೇಷನ್ ಇದೆ. ಇದಂತೂ 100% ಸತ್ಯ. ಇವರಿಬ್ಬರ ಫ್ಯಾಮಿಲಿ ಮಧ್ಯೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇವರಿಬ್ರು ಕೂಡ ಅಷ್ಟೇ ಕಟ್ಟುನಿಟ್ಟಾಗಿ ಮುಂದೆ ಸಾಕ್ತಾ ಇದ್ದಾರೆ. ಇವರಿಬ್ಬರಲ್ಲಿ ಒಬ್ರು ಮುಖ್ಯಮಂತ್ರಿ ಆದ್ರೂ ಕೂಡ ಅವ್ರಿಗೆ ಯಾರಿಗೂ ಬೇಜಾರಿಲ್ಲ ಅನ್ನುವ ನಿಟ್ಟಿನಲ್ಲಿ ಒಂದಿಷ್ಟು ಲೆಕ್ಕಾಚಾರಗಳು ಕಣ್ಣಿಗೆ ಕಾಣಿಸ್ತಾ ಇದೆ. ಒಂದು ಹೇಳ್ತೀನಿ, ಬಿಜೆಪಿಗೆ ವಾಪಸ್ ಯತ್ನಾಳ್ ಅವರನ್ನ ಕರೆದುಕೊಳ್ಳಿ ಅಂತ ಸುಮಾರು ಡೆಲ್ಲಿಗೆ ಹಲವಾರು ಬಾರಿ ರಮೇಶ್ ಜಾರಕಿಹೊಳಿ ಹೋಗಿ ಕೇಳಿದ್ದಾರೆ. ಆದ್ರೆ ಅಲ್ಲಿ ಇನ್ನೂ ಕೂಡ ಚರ್ಚೆಗೆ ಗ್ರಾಸ ಆಗಿಲ್ಲ. ಯತ್ನಾಳ್ ಅವ್ರನ್ನ ವಾಪಸ್ ಕರೆದುಕೊಳ್ಳಬೇಕಾ ಬೇಡವಾ ಅನ್ನೋ ಕೂಡ ಚರ್ಚೆ ಕೂಡ ಇನ್ನೂ ನಡೀತಾ ಇಲ್ಲ. ಒಂದು ಕಡೆ ಆದ್ರೆ ಈ ಕಡೆ DK ಶಿವಕುಮಾರ್ ಇದಾರೆ, ಗೊತ್ತಾ ನಿಮಗೆ? ಅವರು 2028ಕ್ಕೆ ಮುಖ್ಯಮಂತ್ರಿ ಆಗುವ ಹಂತಕ್ಕೆ ಬಂದ್ರೆ ಕಾಂಗ್ರೆಸ್ನಿಂದ, ಅಲ್ಲಿ ಅವ್ರು ಆಗ್ಬಾರ್ದು, ಅಲ್ಲಿ ಸತೀಶ್ ಜಾರಕಿಹೊಳಿ ಅವರೇ CM ಆಗ್ಬೇಕು ಅನ್ನೋದು ರಮೇಶ್ ಜಾರಕಿಹೊಳಿ ಅವರ ಪಕ್ಕಾ ಪ್ಲಾನ್. ಒಂದು, ಬಿಜೆಪಿ ಗೆದ್ರೆ ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ಬಾರ್ದು. ರಮೇಶ್ ಜಾರಕಿಹೊಳಿ ಒಂದು ಪ್ಲಾನಿಂಗ್ ಏನಂದ್ರೆ ಯತ್ನಾಳ್ ಅವರು ಮುಖ್ಯಮಂತ್ರಿ ಆಗ್ಬೇಕು. ಅಂದ್ರೆ 2028ರ ಚುನಾವಣೆಯಲ್ಲಿ ಒಂದು ಮುಖ್ಯಮಂತ್ರಿ ಕಾಂಗ್ರೆಸ್ನಿಂದ ಆದರೆ ಸತೀಶ್ ಜಾರಕಿಹೊಳಿ ಆಗ್ಬೇಕು. ಒಂದು ವೇಳೆ ಬಿಜೆಪಿಯಲ್ಲಿ ಗೆದ್ದಿದ್ದೇ ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯಪುರದ ಶಾಸಕ ಹಿಂದೂ ಫೈರ್ ಬ್ರ್ಯಾಂಡ್ ಮುಖ್ಯಮಂತ್ರಿ ಆಗ್ಬೇಕು. ಇದು ರಮೇಶ್ ಜಾರಕಿಹೊಳಿಯ ಲೆಕ್ಕಾಚಾರ. ಕಾರಣ ಏನಂತಂದ್ರೆ, ಈ ಕಡೆ ಸ್ವಂತ ತಮ್ಮ ಮುಖ್ಯಮಂತ್ರಿ ಆದ್ರೂ ಕೂಡ ತನ್ನ ಕೈಯಲ್ಲಿ ರಾಜ್ಯವೇ ಬಂದು ಕುತ್ಕೊಳ್ಳುತ್ತೆ ಮುಖ್ಯಮಂತ್ರಿ ಅಂದ್ರೆ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಖ್ಯಮಂತ್ರಿ ಆದ್ರೂ ಕೂಡ ಒಂದು ಸ್ನೇಹದ ಕಡಲಿನಲ್ಲಿ ಮತ್ತೆ ಅಧಿಕಾರ ರಮೇಶ್ ಜಾರಕಿಹೊಳಿ ಅವರ ಕೈಯಲ್ಲಿ ವಶ ಆಗತ್ತೆ. ಹಾಗಾಗಿ ಇನ್ನೂ BSY ವಿಜಯೇಂದ್ರ ಅವರ ಕೈಯಲ್ಲಿ ಹೋದ್ರೂ ಕೂಡ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಅಧಿಕಾರದಿಂದ ಸ್ವಲ್ಪ ದೂರ ಉಳ್ಕೊಳ್ಬೇಕಾಗ್ತದೆ. ಆಮೇಲೆ ಈ ಕಡೆ DK ಶಿವಕುಮಾರ್ ಅವರಾದ್ರೂ ಕೂಡ ತಮ್ಮ ಅಧಿಕಾರದ ವ್ಯವಸ್ಥೆಯಿಂದ ಕೆಳಮಟ್ಟಕ್ಕೆ ಬರಬೇಕಾಗ್ತದೆ. ಈ ಕೆಳಮಟ್ಟದ ಹಂತದ ವಿಚಾರಗಳನ್ನ ಮಾಡಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಒಂದೇ ಒಂದು ಡಿಸೈಡ್ ಅನ್ನ ಮಾಡಿಕೊಂಡು, ಒಂದು ಬಿಜೆಪಿ ಗೆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್, ಇಲ್ಲ ಕಾಂಗ್ರೆಸ್ ಗೆದ್ರೆ ತನ್ನ ಸ್ವಂತ ತಮ್ಮ ಸತೀಶ್ ಜಾರಕಿಹೊಳಿ. ಇದು ಮುಂದಿನ CM ಲೆಕ್ಕಾಚಾರವನ್ನು ಹಾಕೊಂಡಿರುವಂತದ್ದು. ಹಾಗಾದ್ರೆ ಬನ್ನಿ ಈಗ ನೋಡ್ತಾ ಹೋಗೋಣ, ಬೇರೆ ಏನೇನು ಬಿಜೆಪಿ ಹೈಕಮಾಂಡ್ ಏನ್ ಲೆಕ್ಕಾಚಾರ ಹಾಕೊಳ್ತಾ ಇದೆ, ಕಾಂಗ್ರೆಸ್ ಹೈಕಮಾಂಡ್ ಏನ್ ಲೆಕ್ಕಾಚಾರ ಹಾಕೊಳ್ತಾ ಇದೆ, ಬನ್ನಿ ನೋಡೋಣ. ಈಗ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಲೆಕ್ಕಾಚಾರದ ಪ್ರಕಾರ ವಿ ಸೋಮಣ್ಣ ಅವರಿಗೆ ಅಧ್ಯಕ್ಷ ಸ್ಥಾನ ವಿಧಿಸಬೇಕು, ಅಧ್ಯಕ್ಷ ಸ್ಥಾನ ಕೊಡಬೇಕು. ಹಂತದಲ್ಲಿ 2028 ಚುನಾವಣೆಯಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಭಾರತೀಯ ಜನತಾ ಪಾರ್ಟಿಯನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು. ನಂತರ BSY ವಿಜಯೇಂದ್ರ ಅಂದ್ರೆ BSY ಯಡಿಯೂರಪ್ಪನವರ ಮಗನ್ನ BSY ವಿಜಯೇಂದ್ರ ಅವರನ್ನ ಮುಖ್ಯಮಂತ್ರಿ ಸ್ಥಾನದ ಗದ್ದುಗೆಗೆ ಏರಿಸಬೇಕು ಅನ್ನುವಂಥ ಲೆಕ್ಕಾಚಾರ ನಡೆದಿದೆ. ಆದ್ರೆ ಈ ಲೆಕ್ಕಾಚಾರ ಹೈಕಮಾಂಡ್ ನಲ್ಲಿ ನಡೆದಿರುವ ಮಟ್ಟಿಗೆ ಈ ಕಡೆ ಇನ್ನೂ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ಈ ರೀತಿಗಳಾದ್ರೆ
17ರಿಂದ 22, 26, 25 ಸೀಟ್ಗಳನ್ನ ಒಯ್ಯುವಂತ ಶಕ್ತಿ ರಮೇಶ್ ಜಾರಕಿಹೊಳಿ ಅವರಿಗಿದೆ. ಆವಾಗ ಅವರು ಆ ಸೀಟ್ಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಆ ರೀತಿ ಆದ್ರೆ ಆ ಕೆಪಾಸಿಟಿ ನಮ್ಮ ರಮೇಶ್ ಜಾರಕಿಹೊಳಿಗಿದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಖುದ್ದು ಹೇಳಿರ್ತಕ್ಕಂಥ, ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದೆ. ಅಂದ್ರೆ ಹೈಕಮಾಂಡ್ ಲೆಕ್ಕಾಚಾರವನ್ನು ಕೂಡ ಉಲ್ಟಾ ಮಾಡ್ಲಿಕ್ಕೆ ನಿಂತ್ಕೊಂಡಿದ್ದಾರೆ ರೇಬಲ್ಸ್ ಟೀಮ್, ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಈ ಕಡೆ ರಮೇಶ್ ಜಾರಕಿಹೊಳಿ. ಆದ್ರೆ ಈ ಎಲ್ಲಾ ಪ್ಲಾನಿಂಗ್ಸ್ ಗಳನ್ನು ಮೀರಿ ಭಾರತೀಯ ಜನತಾ ಪಾರ್ಟಿಯನ್ನ ಅಧಿಕಾರಕ್ಕೆ ತಂದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಲ್ಲದೆ ಇದ್ರೂ ಕೂಡ ಅಧಿಕಾರಕ್ಕೆ ತಂದು ನಾನೇ ಸಿಎಂ ಆಗ್ಬೇಕು ಅನ್ನೋದು BSY ಯಡಿಯೂರಪ್ಪನವರ ಮಗನ ಲೆಕ್ಕಾಚಾರ. ಅಂದ್ರೆ BSY ವಿಜಯೇಂದ್ರ ಅವರ ಲೆಕ್ಕಾಚಾರ ಇದು. ಏನೇ ಆಗ್ಲಿ ನಾನು ಸ್ವಂತ 150 ಸೀಟ್ಗಳನ್ನು ಬೇಕಾದ್ರೂ ತರ್ತೀನಿ ಅಂತ ಹೈಕಮಾಂಡ್ ಕೊಡ್ತಾ ಇರುವಂತ ಒಂದು ಅಂಕಿಅಂಶ ಇದು. ಇದನ್ನ BSY ಯಡಿಯೂರಪ್ಪನವರ ಮಗ BSY ವಿಜಯೇಂದ್ರನ ಹೈಕಮಾಂಡ್ ಜೊತೆಗೆ ಮಾತಾಡ್ತಾ ಇರೋದು. ಯಾಕಂದ್ರೆ ನಾಳೆ ಈ ರೀತಿ ಆದ್ರೆ ತಪ್ಪಾಗಬಾರದು ಅನ್ನುವ ಕಾರಣಕ್ಕೆ. ಇಷ್ಟು ಈ ಒಂದು ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಇವರ ಇಬ್ಬರ ಬಾಂಧವ್ಯದಲ್ಲಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ಒಂದು ಸಿಚುವೇಶನ್ಸ್. ಕಾಂಗ್ರೆಸ್ ಕಡೆ ಬಂದ್ರೆ 2028ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಚುನಾವಣೆ ನಡೆಸಿ ಸಿಎಂ ಸ್ಥಾನವನ್ನ ಮಾತ್ರ ಸತೀಶ್ ಜಾರಕಿಹೊಳಿ ಅವರು ಕೊಡಬೇಕು ಆರಿಸಿಕೊಂಡು ಬಂದಿದ್ದಾದ್ರೆ. ಇದು ರಮೇಶ್ ಜಾರಕಿಹೊಳಿ ಅವರ ಲೆಕ್ಕಾಚಾರ, ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ನಡೀತಾ ಇರುವಂತಹ ಲೆಕ್ಕಾಚಾರ ಕೂಡ ಹೌದು. ಒಂದು ವೇಳೆ ಕಾಂಗ್ರೆಸ್ ನಲ್ಲಿ DK ಶಿವಕುಮಾರ್ ಸಿಎಂ ಸ್ಥಾನ ಕೊಟ್ಟಿದ್ದಾದ್ರೆ ಅಲ್ಲಿಂದ ಕೂಡ 20-25 ಕ್ಯಾಂಡಿಡೇಟ್ಗಳನ್ನ ಎಬ್ಬಿಸ್ಕೊಂಡು ಬರೋ ಕೆಪಾಸಿಟಿ ರಮೇಶ್ ಜಾರಕಿಹೊಳಿಗಿದೆ. ಅವ್ರು ಯಾರು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು. ಅರ್ಥ ಆಗ್ತಾ ಇದೆಯಾ? ಒಟ್ನಲ್ಲಿ ಇಲ್ಲಿ ಅವ್ರು ಹೂಡ್ತಾ ಇರುವಂತಹ ಪ್ಲಾನಿಂಗ್ ಲೆಕ್ಕಾಚಾರಗಳನ್ನ ನೋಡಿದ್ರೆ 2028ಕ್ಕೆ ಒಂದೇ ಗುರಿ, ಒಂದು ಯತ್ನಾಳ್ ಸಿಎಂ ಆಗ್ಬೇಕು, ಇಲ್ಲ ಈ ಕಡೆ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ಬೇಕು. ಇವರಿಬ್ಬರನ್ನ ಬಿಟ್ಟು ಬೇರೆ ಯಾರು ಕೂಡ ಸಿಎಂ ಗದ್ದುಗೆಯನ್ನ ಏರಬಾರದು. ಇದು ಒಂದೇ ಗುರಿ ರಮೇಶ್ ಜಾರಕಿಹೊಳಿ ಅವರು. ಇದು ರಮೇಶ್ ಜಾರಕಿಹೊಳಿ ಅವರ ತಲೆಗಿರ್ತಕ್ಕಂಥ ಒಂದು ದೊಡ್ಡ ಗುರಿ ಆಗಿದೆ. ಏನಾದ್ರೂ ಒಂದು ಗುರಿ ಇಟ್ಕೊಂಡ್ರೆ ನಂಗೆ ಹಿಂಗೆ ಆಗ್ಲೇಬೇಕು ಅಂತ ಹೇಳ್ತಾರಲ್ಲ, ಅಥವಾ ಹಿಂಗೆ ಆಗ್ಬೇಕು ಅಂತ ಮಾತಾಡ್ತೀವಲ್ಲ, ಅಥವಾ ಹಿಂಗೆ ನಡಿಬೇಕು ಅಂತ ಮಾತಾಡ್ತೀವಲ್ಲ, ಅದು ಬೇಕಾಗಿರೋದೀಗ ರಮೇಶ್ ಜಾರಕಿಹೊಳಿಗೆ. ಇನ್ನು ಯತ್ನಾಳ್, ಬಸನಗೌಡ ಪಾಟೀಲ್, ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿಚಾರಕ್ಕೆ ಬಂದ್ರೆ 2028ಕ್ಕೆ ಏನಾದ್ರೂ ಮಾಡಿ ನಾನೇ ಸಿಎಂ ಆಗ್ಬೇಕು, ಇದು ಈ ಕಡೆ ಬರ್ತಾ ಇರುವಂತ ಒಂದು ವ್ಯವಸ್ಥೆ. JCB ಪಾರ್ಟಿ ಕಟ್ಟಬೇಕಾ ಅಥವಾ ಬಿಜೆಪಿ ಕರ್ಕೊಂಡ್ರೆ ಏನಾಗತ್ತೆ, ಹೆಂಗೆ ಏನು, ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಹಿಸ್ಟ್ರಿ. ಅಂದ್ರೆ 2028ಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ತಲೆಯಲ್ಲಿದೆ. ಒಂದು JCB ಪಾರ್ಟಿ ಕಟ್ಟಿ ಆದ್ರೂ ಸರಿ ಅಥವಾ ಬಿಜೆಪಿಯಿಂದ ಆದ್ರೂ ಸರಿ, ಸಿಎಂ ಓಟ್ನಲ್ಲಿ 2028ಕ್ಕೆ ಅವ್ರು ಆಗಬೇಕು ಅನ್ನೋದು ಅವರ ಅಖಂಡನೀಯ ಗುರಿಯಾಗಿದೆ. ಇನ್ನು ಈ ಕಡೆ ಸತೀಶ್ ಜಾರಕಿಹೊಳಿ ಅವರು ಬಂದ್ರೆ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ಬೇಕು ಅನ್ನೋ ಗುರಿ ಇದೆ. ಇನ್ನೊಂದು ಗುರಿ ಕೂಡ ಇದೆ, ಸಿಎಂ ಆದ್ರೂ ಅಷ್ಟೇ ಆಗದಿದ್ರು ಅಷ್ಟೇ, ಬಟ್ DK ಶಿವಕುಮಾರ್ ಕೈಲಿ ಹೋಗ್ಬಾರ್ದು ಅಧಿಕಾರ ಅನ್ನೋದು ಸತೀಶ್ ಜಾರಕಿಹೊಳಿ ಕುಟುಂಬದಲ್ಲಿ ನಡೀತಾ ಇರುವಂತ ಒಂದು ರಿಪೀಟ್ ವಿಚಾರ. ಯಾಕೆ ಅದನ್ನು ಕೂಡ ನಿಮ್ಗೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. DK ಶಿವಕುಮಾರ್ ಕೈಲಿ ಅಧಿಕಾರ ಹೋದ್ರೆ ಜಾರಕಿಹೊಳಿ ಕುಟುಂಬ ಥಟ್ ಅಂತ ಕೆಳಗೆ ಬರುತ್ತೆ. ಕಾರಣ ಇಲ್ಲಿ ಬಹಳಷ್ಟು ಜನ ಬರ್ತಾರೆ. ಸತೀಶ್ ಜಾರಕಿಹೊಳಿ ಕುಟುಂಬದ ವಿರುದ್ಧವಾಗಿರ್ತಕ್ಕಂಥ ಬೆಳಗಾವಿ ಎಲ್ಲಾ ರಾಜಕಾರಣಿಗಳು ಕೂಡ ಚೇತರಿಸ್ಕೊಳ್ತಾರೆ. ಯಾಕಂದ್ರೆ DK ಶಿವಕುಮಾರ್ಗೆ ಅವರ ಬೆಂಬಲ ಇದೆ. ಸೊ ಹಾಗಾಗಿ DK ಶಿವಕುಮಾರ್ ಕೈಗೆ ಅಧಿಕಾರ ಸಿಗ್ಲಿಕ್ಕೆ ಬಿಡಬಾರದು ಅನ್ನೋದು ಇದು ಜಾರಕಿಹೊಳಿ ಕುಟುಂಬದ ಲೆಕ್ಕಾಚಾರ. ಈ ಮ್ಯಾಟರ್ ಸೊ ಈಗಾಗಲೇ ಎಲ್ಲ ಕಡೆ ಸುತ್ತಾಡ್ಕೊಂಡು ಹರಿದಾಡ್ಕೊಂಡು ಬರ್ತಾ ಇದೆ. ನಿಮಗಂತೂ ಗೊತ್ತಿದೆ, ಹಿಂದುತ್ವದ ಫೈರ್ ಬ್ರ್ಯಾಂಡ್ 2028ಕ್ಕೆ ನಾನು 11 JCB ಪೂಜೆ ಮಾಡ್ತೀನಿ, ಹೇಗಾದ್ರೂ ಮಾಡಿ ಪೂಜೆ ಮಾಡಿ ಆದ್ರೂ ಸರಿ, ನಾನು ಏನಾದ್ರೂ ಮಾಡೇ ಮಾಡ್ತೀನಿ, ಸಿಎಂ ಆಗೇ ಆಗ್ತೀನಿ ಅಂತ ಒಂದು ಕಡೆ ಹಿಂದೂ ಫೈರ್ ಬ್ರ್ಯಾಂಡ್ ವಿಜಯಪುರದ ಶಾಸಕ ಸೊ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರು ಹೇಳ್ತಾ ಇರುವಂತ ಮಾತು. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಲೆಕ್ಕಾಚಾರ ಏನು, 2028ರಲ್ಲೂ ನನ್ನ ನಾಯಕತ್ವನೇ ಮುಂದುವರಿಯುತ್ತೆ. ಇನ್ನೊಂದು ಕಡೆ DK ಶಿವಕುಮಾರ್ ನನಗೆ ಸಿಎಂ ಸ್ಥಾನ ಬೇಕೇ ಬೇಕು. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಇವರಿಗೆ ಸಿಎಂ ಸ್ಥಾನ, DK ಶಿವಕುಮಾರ್ಗೆ ಸಿಎಂ ಸ್ಥಾನ ಹೋಗ್ಲಿಕ್ಕೆ ಬಿಡಬಾರ್ದು. ಈ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್, BSY ವಿಜಯೇಂದ್ರ, BSY ಯಡಿಯೂರಪ್ಪನವರ ಕುಟುಂಬಕ್ಕೆ ಮುಂದಿನ ಬಾರಿ ಸಿಎಂ ಸ್ಥಾನ ಸಿಗಬಾರ್ದು, BSY ವಿಜಯೇಂದ್ರ ಸಿಎಂ ಆಗಬಾರ್ದು. BSY ವಿಜಯೇಂದ್ರ ಅವರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಭಾರತೀಯ ಜನತಾ ಪಾರ್ಟಿಗೆ ಬರೆದಿದ್ರೆ ಉತ್ತಮ, ನಾನೇ ಸಿಎಂ ಆಗ್ತೀನಿ, ನಂದೇ ಸಿಎಂ ಅಧಿಕಾರಕ್ಕೆ ಬರುತ್ತೆ, ನನಗೆ ಭಾರತೀಯ ಜನತಾ ಪಾರ್ಟಿಲಿ ಒಂದು 120 ಸೀಟ್ ಬಂದ್ರೆ ಸಾಕು, ನಾನು ಮುಖ್ಯಮಂತ್ರಿ ಅಂತ. ಅಂದ್ರೆ ಈ ಲೆಕ್ಕಾಚಾರಗಳನ್ನ ಹಾಕೊಂಡು ಒಟ್ಟಿನಲ್ಲಿ ಅವರವರ ರಾಜಕಾರಣವನ್ನ ಅವ್ರು ಮಾಡ್ಕೊಂಡು ಹೊಂಟಿದ್ದಾರೆ. ಈಗ ಪಕ್ಷಗಿಂತಲೂ ಸ್ವಾರ್ಥಗಳ ಭಾವನೆಗಳು ಹೆಚ್ಚಾಗ್ತಾ ಇದೆ ಪಕ್ಷಗಳಲ್ಲೇ.
ಕಾಂಗ್ರೆಸ್ನಲ್ಲಿ ಅವರವರ ಸ್ವಾರ್ಥ ಹುಡುಕ್ತಾ ಇದ್ದಾರೆ, ಭಾರತೀಯ ಜನತಾ ಪಾರ್ಟಿಯಲ್ಲೂ ಕೂಡ ಅವರವರ ಸ್ವಾರ್ಥ ಹುಡುಕ್ತಾ ಇದ್ದಾರೆ. ಪಕ್ಷಗಿಂತ ಬಲಿಷ್ಠವಾಗಿ ನಿಂತ್ಕೊಂಡಿರೋದು ಸ್ವಾರ್ಥ ಈಗ. ಸೊ ಸ್ವಾರ್ಥದ ರಾಜಕಾರಣ ಮುಂದಿನ 2028ರ ಚುನಾವಣೆಯಲ್ಲಿ ಬಹಳ ಬಲಿಷ್ಠವಾಗುತ್ತೆ. ಸೊ ನಿಜವಾಗ್ಲೂ ಕೂಡ 2028ರ ಚುನಾವಣೆ ಬಹಳ ರೋಚಕವಾಗಿದೆ. ಕಾರಣ ಏನಂತಂದ್ರೆ ಸ್ವಾರ್ಥದ ಮೇಲೆ ಸಾಗ್ತಾ ಇದೆ 2028ರ ಚುನಾವಣೆ. ಅದು ಫಸ್ಟ್ ಇಡೀ ವರ್ಲ್ಡ್, ಇಡೀ ಕರ್ನಾಟಕ ಜನತೆ ಮತದಾರರು ತಿಳ್ಕೊಳ್ಬೇಕಾಗಿರುವಂತ ಒಂದು ವಿಚಾರ ಇದು. 2028ರ ಚುನಾವಣೆಯಲ್ಲಿ ರಾಜಕಾರಣಿಗಳು ಮಾಡ್ತಾ ಇರೋದು ಸ್ವಾರ್ಥದ ಮೇಲೆ, ಅವರ ಸ್ವಾರ್ಥದ ರಾಜಕಾರಣಕ್ಕಾಗಿ, ಅವರ ಸ್ವಾರ್ಥದ ಅಧಿಕಾರಕ್ಕಾಗಿ ಎಲ್ಲರೂ ಕೂಡ ರಾಜಕಾರಣ ಮಾಡ್ತಾರೆ 2028ರ ಚುನಾವಣೆಗೆ. ಪಕ್ಷ ನೋಡೋದಿಲ್ಲ, ಕಾಂಗ್ರೆಸ್ ಬಿಜೆಪಿ ಅಂತ ನೋಡೋದು ಬಹುಶೇಕ ಡೌಟ್. ಅವರವರ ಸ್ವಾರ್ಥಕ್ಕಾಗಿ ಮಾಡ್ತಾ ಇರೋದು. ಸೊ ಅಂತ ಒಂದು ಚುನಾವಣೆ 2028ರ ಚುನಾವಣೆಯಲ್ಲಿ ನಡೆಯುತ್ತೆ. ರೋಚಕವಾಗಿರ್ತಕ್ಕಂಥ ಸುದ್ದಿ, ಮತ್ತಷ್ಟು ರಾಜಕೀಯ ಒಂದು ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.